ನನ್ನ ಎಲ್ಲ ಯೂಟ್ಯೂಬರ್ಸ್ಗಳಿಗೆ ರಾಮನವಮಿ ಹಬ್ಬದ ಶುಭಾಶಯಗಳು. ಈ ರಾಮನವಮಿ ಹಬ್ಬದ ದಿವಸ ದೇವಸ್ಥಾನದಲ್ಲಿ ಪ್ರಸಾದ ರೂಪವಾಗಿ ಕೊಡುವಂಥ ಈ ಪಾನಕ ಕೋಸಂಬರಿಯನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ 3/4 ಲೀಟರ್ ಅಷ್ಟು ನೀರನ್ನು ಹಾಕ್ಕೊಂಡೆ, ಒಂದು 4 ರಿಂದ 5 ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಂಡೆ, ಒಂದು ಲಿಂಬೆಹಣ್ಣಿನ ರಸವನ್ನು ಹಾಕೋತಾ ಇದ್ದೀನಿ. ಬಂಧುಗಳೇ, ನಿಮ್ಮ ಕ್ವಾಂಟಿಟಿ ಅನುಸಾರ ಸಕ್ಕರೆ ಲಿಂಬೆಹಣ್ಣಿನ ರಸವನ್ನು ಹೆಚ್ಚು ಕಮ್ಮಿ ನೀವು ಮಾಡ್ಕೋಬಹುದು. ಬಂಧುಗಳೇ, ಈ ಪಾನಕ ಮತ್ತು ಕೋಸಂಬರಿ ನೋಡಿ, ಇವತ್ತಿನ ದಿವಸ ಎಷ್ಟೇ ಜನ ಭಕ್ತಾದಿಗಳು ಬರಲಿ, ರಾಮನವಮಿ ಹಬ್ಬದ ದಿವಸ ಪ್ರತಿಯೊಬ್ಬರಿಗೆ ಈ ಪಾನಕ ಮತ್ತು ಕೋಸಂಬರಿಯನ್ನು ಪ್ರಸಾದ ರೂಪವಾಗಿ ಸರ್ವ್ ಮಾಡೋದು ಮೊದಲಿನಿಂದಲೂ ಬಂದಿರುವಂಥ ರೂಢಿ. ಬಂಧುಗಳೇ, ಬೇಕಾದಷ್ಟು ಜನ ಬರಲಿ, ಇವತ್ತು ಪ್ರತಿಯೊಬ್ಬರಿಗೆ ಈ ಪಾನಕ ಕೋಸಂಬರಿಯನ್ನು ಕೊಡ್ತಾರೆ. ಬಂಧುಗಳೇ, ಈ ದೇವರ ಪ್ರಸಾದದ ಪಾನಕ ಕೋಸಂಬರಿಯಲ್ಲಿ ಒಂದು ವಿಶೇಷ ಇದೆ ಬಂಧುಗಳೇ. ಇಷ್ಟು ರುಚಿ ಇರುತ್ತೆ ಅಂದರೆ ಅಷ್ಟು ರುಚಿ ಇರುತ್ತೆ ಬಂಧುಗಳೇ. ತಪ್ಪದೇ ಒಂದು ಸಾರಿ ನೀವು ಮಾಡ್ಕೊಂಡು ನೋಡಿ. ಬನ್ನಿ, ಇದರಲ್ಲಿನ ಬೇರೆ ಸಾಮಗ್ರಿಯನ್ನು ಸೇರಿಸ್ಬೇಕು. ನಾವು ಏನು ಸೇರಿಸ್ಬೇಕಂತ ನೋಡೋಣ. ಬನ್ನಿ, ಇದರಲ್ಲಿ ನೋಡಿ 1 ಸ್ಪೂನಷ್ಟು ಏಲಕ್ಕಿ ಪೌಡರ್, ಒಂದು 4 ರಿಂದ 5 ಪುದೀನ ಎಲೆ ಹಾಕ್ಬಿಟ್ಟು ನೀಟಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ನಮ್ಮ ಸಕ್ಕರೆ, ನಮ್ಮ ಏಲಕ್ಕಿ ನೀಟಾಗಿ ನಾವು ಹಾಕಿರುವಂಥ ಲಿಂಬೆಹಣ್ಣಿನ ರಸ ಮಿಕ್ಸ್ ಆಗಬೇಕು. ಬಂಧುಗಳು, ಈಗ ಚೆನ್ನಾಗಿ ನೋಡಿ ನಮ್ಮ ಸಕ್ಕರೆ ಎಲ್ಲ ಕರಿಗಾಯಿತು. ಇವಾಗ ಸಿದ್ಧವಾಯಿತು, ನಮಗೆ ಪಾನಕ ಸರ್ವ್ ಮಾಡಲಿಕ್ಕೆ ಸಿದ್ಧ ಆಯಿತು. ದೇವರ ನೈವೇದ್ಯ ಮಾಡಲಿಕ್ಕೆ ಕೂಡ ನಮ್ಮ ಪಾನಕ ಇದು ಸಿದ್ಧ ಆಯಿತು. ಬಂಧುಗಳೇ, ನೋಡಿದ್ರಲ್ವ ಸಿಂಪಲ್ ಆಗಿ ಯಾವ ರೀತಿಯಾಗಿ ದೇವರ ನೈವೇದ್ಯ ವಿಶೇಷವಾದ ಪಾನಕ ಮಾಡೋದು ಗೊತ್ತಾಯಿತು. ಇನ್ನು ಕೋಸಂಬರಿ ಮಾಡಲಿಕ್ಕೆ ಆಲ್ರೆಡಿ ನಾನು ಮುಂಚೆನೇ ಒಂದು ಅರ್ಧ ಕಪ್ಪಿನಷ್ಟು ಬೇಳೆಯನ್ನು ನೀರು ಹಾಕಿ ತೊಳೆದ್ಬಿಟ್ಟು ನೆನೆ ಇಟ್ಟಿದ್ದೆ. ಬಂಧುಗಳೇ, ಒಂದು 1/2 ಅವರ್ ನೆನೆ ಇಟ್ಟಿದ್ದೆ. ಅದು ಬಸ್ಕೊಂಡು ಇಲ್ಲೇ ನಾನು ತೊಗೊಂಡು ಬಂದಿದ್ದೀನಿ. ಕಟ್ ಮಾಡಿ ಕೂಡ ತೋರಿಸಿದೆ ನಿಮಗೆ. ಚೆನ್ನಾಗಿ ನೆಂದಿದ್ರೆ ಸಾಕಾಗುತ್ತೆ, ಬೇಗನೆ ನೆನೆಯುತ್ತೆ ಇದು. ನಂತರ ಇಲ್ಲಿ 1 ಸೌತೆಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡೆ. ಹಾಗೆ 1 ಹಸಿಮೆಣಸಿನ್ಕಾಯಿ ಚಿಕ್ಕ ಕಟ್ ಮಾಡ್ಕೊಂಡಿರೋದು. ಇದು ರುಚಿಗೆ ಅನುಸಾರ 1/4 ಸ್ಪೂನ್ ಉಪ್ಪು, ಹಾಗೆ 1 ಲಿಂಬೆಹಣ್ಣಿನ ರಸವನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಬಂಧುಗಳೇ, ನಿಮ್ಮ ಕ್ವಾಂಟಿಟಿಗೆ ಅನುಸಾರ ನೀವು ಉಪ್ಪು ಖಾರನ ಹಾಕೋಬಹುದು. ಲಿಂಬೆಹಣ್ಣಿನ ರಸವನ್ನು ಕೂಡ ನೋಡ್ಕೊಂಡು ಹಾಕೋಬಹುದು. ಖಾರ ಇದಕ್ಕೆ ಸ್ವಲ್ಪ ಜಾಸ್ತಿ ಕಮ್ಮಿನೇ ಹಾಕ್ತಾರೆ ಬಂಧುಗಳೇ, ಯಾಕಂದರೆ ಮಕ್ಕಳು ಬಂದಿರ್ತಾರೆ ದೇವಸ್ಥಾನಕ್ಕೆ, ಎಲ್ಲರೂ ಬಂದಿರ್ತಾರಲ್ವ, ಹಾಗಾಗಿ ಖಾರ ಮಾತ್ರ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಬಂಧುಗಳೇ. ಈಗ ನೋಡಿ, ಕೊನೆಯದಾಗಿ ನಾವೇನು ಮಾಡಬೇಕು ಅಂತಂದರೆ ಈ ಸ್ವಲ್ಪ ಕೊತ್ತಂಬರಿಯನ್ನು ಕಟ್ ಮಾಡಿ ಹಾಕೋಬೇಕು. ಬಂಧುಗಳೇ, ತೊಳ್ಕೊಂಡು ಇಟ್ಕೊಂಡಿದ್ದೆ, ಅದನ್ನ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ನಂತರ ಇಲ್ಲಿ ಒಗ್ಗರಣೆಯನ್ನು ಹಾಕಿಬಿಟ್ಟು ಇದರಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವನ್ನು ಹಾಕಿ ಒಗ್ಗರಣೆ ಮಾಡ್ಕೊಂಡಿರುವಂಥ ಒಗ್ಗರಣೆ. ಬಂಧುಗಳೇ, ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಬಂಧುಗಳೇ, ನಮ್ಮ ಕೋಸಂಬರಿ ಕೂಡ ರೆಡಿ ಆಯಿತು. ದೇವರ ನೈವೇದ್ಯಕ್ಕೆ ಹಾಗೆ ಬಂದ ಭಕ್ತಾದಿಗಳಿಗೆ ಕೊಡಲಿಕ್ಕೆ ಕೂಡ ಈ ಪ್ರಸಾದದ ಕೋಸಂಬರಿ ಕೂಡ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಅರ್ಥ ಆಯ್ತಲ್ವ ನಿಮಗೆ. ತಪ್ಪದೆ ಇವತ್ತು ನೀವು ಮನೆಯಲ್ಲಿ ಕೂಡ ಇದೇ ನೈವೇದ್ಯನ, ರಾಮನವಮಿ ಇವತ್ತ ವಿಶೇಷವಾದ ದಿನ, ದೇವರಿಗೆ ಈ ಪಾನಕ ಕೋಸಂಬರಿಯನ್ನು ನೈವೇದ್ಯನ ಸಲ್ಲಿಸಿ ನೀವು ಕೂಡ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಹೇಗೆ ಮಾಡ್ಬೇಕನ್ನೋದು ಅರ್ಥ ಆಯ್ತಲ್ವ ಬಂದರೆ ತಪ್ಪದೆ ಒಂದ್ಸಾರಿ ಟ್ರೈ ಮಾಡಿ. ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.